ಇತ್ತೀಚೆಗೆ ಯಾವ ದೇಶವು ಉಚಿತ AI ಆಧಾರಿತ ಡೀಪ್ಸೀಕ್ ಆ್ಯಪ್ನ ರಚನೆ ಮಾಡಿದ್ದು ಅಮೆರಿಕದಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಆಗಿದ್ದು ಪ್ರಸ್ತುತ ತುಂಬ ಟ್ರೆಂಡಿಂಗ್ ಆಗಿದೆ? ರಷ್ಯಾ, ಚೀನಾ, ಭಾರತ, ಜಪಾನ್. ಸರಿಯಾದ ಉತ್ತರ ಚೀನಾ. ಮುಂದಿನ ಪ್ರಶ್ನೆ, ಯಾವ ಎರಡು ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಏರ್ಪಟ್ಟು 75 ವರ್ಷಗಳಾಗಿದ್ದು ಆ ಎರಡು ದೇಶಗಳು ಯಾವುವು? ಭಾರತ ಅಮೆರಿಕ, ಭಾರತ ರಷ್ಯಾ, ಭಾರತ ಚೀನಾ, ಭಾರತ ಜಪಾನ್. ಸರಿಯಾದ ಉತ್ತರ ಭಾರತ ಚೀನಾ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ವರ್ಷದ ಶ್ರೇಷ್ಠ ಕ್ರಿಕೆಟಿಗನಿಗೆ ಕೊಡಮಾಡುವ ಸರ್ ಗ್ಯಾರ್ ಫೀಲ್ಡ್ ಸೋಬರ್ಸ್ ವರ್ಷದ ಪ್ರಶಸ್ತಿಗೆ ಭಾಜನರಾದವರು ಯಾರು? ಶುಭಮನ್ ಗಿಲ್, ಆರ್ ಅಶ್ವಿನ್, ಜಸ್ಪ್ರೀತ್ ಬುಮ್ರಾ, ಯಜುವೇಂದ್ರ ಚಹಲ್. ಸರಿಯಾದ ಉತ್ತರ ಜಸ್ಪ್ರೀತ್ ಬುಮ್ರಾ. SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸಂಘಟನೆಯನ್ನು 2001ರಲ್ಲಿ ಚೀನಾ ದೇಶವು ಸ್ಥಾಪಿಸಿದ್ದು. SCO ಸಂಘಟನೆಯ 23ನೇ ಸಭೆ 2024ರಲ್ಲಿ ಎಲ್ಲಿ ನಡೆಯಿತು? ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಕಜಕಿಸ್ತಾನ. ಸರಿಯಾದ ಉತ್ತರ ಪಾಕಿಸ್ತಾನ. ಈ SCO ಸಂಘಟನೆಗೆ ಭಾರತ ಸೇರ್ಪಡೆಯಾಗಿದ್ದು 2017ರಲ್ಲಿ. ಇದರ ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್ನಲ್ಲಿದೆ. ಇದರ ಮೊದಲ ಸಭೆ ನಡೆದದ್ದು 2003ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೆಯುತ್ತೆ ಸ್ನೇಹಿತರೆ. 2023ರಲ್ಲಿ ಭಾರತದ ಗೋವಾದಲ್ಲಿ SCO ಸಂಘಟನೆಯ ಸಭೆ ನಡೆಯುತ್ತೆ ಸ್ನೇಹಿತರೆ. SCOದ 23ನೇ ಸಭೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತೆ ಸ್ನೇಹಿತರೆ 2024ರಲ್ಲಿ. SCOದ 24ನೇ ಸಭೆ ಚೀನಾದಲ್ಲಿ 2025ಕ್ಕೆ ನಡೆಯುತ್ತೆ ಸ್ನೇಹಿತರೆ. ಇದರ ಸದಸ್ಯ ದೇಶಗಳು ಯಾವುದಂದರೆ ಭಾರತ, ಇರಾನ್, ಕಜಕಿಸ್ತಾನ್, ಚೀನಾ, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಪಾಕಿಸ್ತಾನ್, ಬೆಲಾರಸ್. ಇತ್ತೀಚೆಗೆ ಅಂದರೆ 2024 ಜುಲೈ 4ರಂದು ಬೆಲಾರಸ್ ದೇಶವು 9ನೇ ದೇಶವಾಗಿ ಸೇರ್ಪಡೆ ಆಯಿತು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಜೋಗ್ ಜಲಪಾತ ಮತ್ತು ಲಿಂಗನಮಕ್ಕಿ ಜಲಾಶಯಗಳ ನಡುವೆ ಇರುವ ಶರಾವತಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶದಲ್ಲಿ 125 ಎಕರೆ ವಿಸ್ತೀರ್ಣದಲ್ಲಿ ಕರ್ನಾಟಕ ಸರ್ಕಾರವು ಅನುಷ್ಠಾನಗೊಳಿಸುತ್ತಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಉತ್ಪಾದನಾ ಯೋಜನೆಗೆ ಷರತ್ತುಬದ್ಧ ಒಪ್ಪಿಗೆ ನೀಡಿರುತ್ತಾರೆ. ಇಲ್ಲಿನ ಶರಾವತಿ ವನ್ಯಜೀವಿ ಧಾಮವು ಯಾವ ಪ್ರಾಣಿಯ ಆವಾಸಸ್ಥಾನವಾಗಿದೆ? ಬೋನೆಟ್ ಮಕಾಕೋ, ಸಿಂಹಬಾಲದ ಸಿಂಗಳಿಕ, ರಸ್ಟಿ ಸ್ಪಾಟೆಡ್ ಕ್ಯಾಟ್, ಸ್ಮೂತ್ ಕೋಟೆಡ್ ಒಟ್ಟರ್. ಸರಿಯಾದ ಉತ್ತರ ಸಿಂಹಬಾಲದ ಸಿಂಗಳಿಕ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವನ್ಯಜೀವಿ ಮಂಡಳಿ ಸಭೆ ನಡೆದಿದ್ದು ವನ್ಯಜೀವಿ ಮಂಡಳಿಯ ಅಧ್ಯಕ್ಷತೆಯನ್ನು ಯಾರು ವಹಿಸುವರು? ಅರಣ್ಯ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಮುಖ್ಯಮಂತ್ರಿಗಳು. ವಿಜಯನಗರದ ಯಾವ ಸ್ಥಳದಲ್ಲಿ JSW ಸಂಸ್ಥೆಯು ಪವನ ವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಿದೆ? ಹಗರಿಬೊಮ್ಮನಹಳ್ಳಿ, ಗುಡಿಕೋಟೆ, ಹೂವಿನಹಡಗಲಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಗುಡಿಕೋಟೆ.